ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳನ್ನ ಬಿಟ್ಟು ಬಿಜೆಪಿ ಸೇರಿ ಇಲ್ಲದೆ ಹೋದ್ರೆ ಫೇಸ್ ದ ಆಕ್ಷನ್. ಬಿಸ್ನೆಸ್ ಮೆನ್ಗಳನ್ನ ಟಾರ್ಗೆಟ್ ಮಾಡೋದು, ಹೆಲಿಕಾಪ್ಟರ್ ಒಳಗಡೆ IT ಇಡಿಗಳನ್ನ ನುಗ್ಸೋದು, ಹೀಗೆ ಮಾಡಿ 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 ಜನರ ಸ್ವಾತಂತ್ರ್ಯವನ್ನ, ಪಕ್ಷಗಳ ಸ್ವಾತಂತ್ರ್ಯವನ್ನ, ಅಧಿಕಾರವನ್ನ ಬಿಜೆಪಿ ಕಿತ್ಕೊಳ್ತಾ ಇದೆ. ಇಡೀ ದೇಶದಲ್ಲಿ ಒಂದೇ ಪಾರ್ಟಿ ಇರಬೇಕು, ಇಡೀ ದೇಶದಲ್ಲಿ ಒಂದೇ ಸರ್ಕಾರ, ಒಂದೇ ಪಕ್ಷದ ಸರ್ಕಾರ ಇರಬೇಕು. ಈ ಮನಸ್ಥಿತಿಗೆ ನಾವು ಅವಕಾಶ ಕೊಡೋದಿಲ್ಲ. ತಪ್ಪೇನಿದೆ ಮಮತಾ ಬ್ಯಾನರ್ಜಿ ಅವ್ರ ನಿರ್ಧಾರದಲ್ಲಿ? ಅಲ್ಲ, ಪಕ್ಷಗಳು ಅದಕ್ಕೆ ನಮ್ಮ ಕನ್ನಡದವ್ರು ಒಂದು ಗಾದೆ ಹೇಳ್ತಾರೆ, ಕುಣಿಲಾರ್ದವ್ರಿಗೆ ನೆಲ ಡೊಂಕು ಅಂತೇಳಿ. ಯಾವಾಗ ಗೆಲ್ಲಕ್ಕೆ ಯೋಗ್ಯತೆ ಇರಲ್ಲ ಆವಾಗ ಇಂಥ ಎಲ್ಲ ವಿಷಯಗಳು ಬಂದ್ಬಿಡುತ್ತೆ. ಅದು ಇವತ್ತೇ ನೋಡಿ SIR ವಿಚಾರದಲ್ಲಿ SIR ವಿಚಾರ ಪುಂಖಾನುಪುಂಖವಾಗಿ ಹೇಳ್ತಾ ಇದ್ದಾರೆ. ಇಡೀ SIR ವಿಷಯನ ಶುರು ಮಾಡಿದ್ದು ಎಲೆಕ್ಷನ್ ಕಮಿಷನು, ಅದ್ರ 4 ತಿಂಗಳಿಂದ ಟೋಟಲ್ ಕಂಟ್ರೋಲ್ ತಗೊಂಡಿದ್ದು ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಒಳಗಡೆಗೆ 700 ಜನ ಸಿಟ್ಟಿಂಗು ಮತ್ತೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳನ್ನ ನೇಮಕ ಮಾಡಿ 294 ಕ್ಷೇತ್ರಕ್ಕೆ 700 ಜನ, ಅಂದ್ರೆ ಒಂದು ಕ್ಷೇತ್ರಕ್ಕೆ 3 ಜನ ಹೈಕೋರ್ಟ್ ಜಡ್ಜ್ಗಳು. ಅದು ಇಲ್ಲಿ ಶಾರ್ಟೇಜ್ ಇದೆ ಅಂತೇಳಿ ಪಕ್ಕದಲ್ಲಿ ಜಾರ್ಖಂಡ್ ಮತ್ತೆ ಒರಿಸ್ಸಾದಿಂದ ತಗೊಂಡ್ಬಂದ್ಬಿಟ್ಟು ಅಷ್ಟು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ತಿರ್ಗಿ ಅವ್ರು ಕೇಂದ್ರ ಸರ್ಕಾರ ಅಂತಾರೆ ಅದಕ್ಕೆ ಅವ್ರಿಗೆ ತಿಳುವಳಿಕೆ ಜ್ಞಾನ ಇಲ್ವೋ, ಅಕ್ಷರ ಜ್ಞಾನ ಇಲ್ವೋ ನಮಗೆ ಗೊತ್ತಾಗಲ್ಲ. ನೋಡಿ, ಈ ಎಡಚರದು ಮತ್ತೆ ಕಾಂಗ್ರೆಸ್ ಅವ್ರದ್ದು ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ, ಇವ್ರ ಐಡಿಯಾಲಜಿ ಇವ್ರದ್ದೇನು, ಇವ್ರ ಲೀಡರ್ದೇನು, ಇವ್ರ ಲೀಡರ್ ಏನಂತಾರೆ ನಾವು ಏನೂ ಗೊತ್ತಿಲ್ಲ. ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದೇ ಅಧೀರ್ ರಂಜನ್ ಚೌಧರಿ ಆರ್ಜಿಕರ್ ಕೇಸ್ ಒಳಗಡೆಗೆ ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ಹೇಳಿದ್ರು. ಇಲ್ಲಿ ಕರ್ನಾಟಕದಲ್ಲಿರೋ ವಕ್ತಾರಗಳಿಗೆ ಆರ್ಜಿಕರ್ ಪರವಾಗಿ ಇವ್ರು ಮಾತಾಡ್ತಾರೆ. ಎರಡನೇದು ನೋಡಿ, ಇವ್ರು ಏನು CRPF ವಿಷಯ ಮಾತಾಡ್ತಿದ್ದಾರೆ, CEC ವಿಷಯ, SIR ವಿಷಯ ಮಾತಾಡ್ತಿದ್ದಾರೆ. ಇದೇ ಅಧೀರ್ ರಂಜನ್ ಚೌಧರಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳ್ತಾವ್ರೆ, ನಾನು ಥ್ಯಾಂಕ್ಸ್ ಹೇಳಬೇಕು ಈ CRPFಗೆ ಮತ್ತೆ CECಗೆ. ಇಡೀ 70 ವರ್ಷದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಶಾಂತಿಯುತವಾಗಿ ಆಗ್ತದೆ. ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದರಿದ್ರ ಸರ್ಕಾರ ಹೋಗ್ತಾ ಇರಲಿಲ್ಲ ಅಂತೇಳಿ. ಅದಾದ್ಮೇಲೆ ಕುನಾಲ್ ಬ್ಯಾನರ್ಜಿ ಅಂತೇಳಿ CPM ನ ಪ್ರಮುಖ ಮುಖಂಡ ಅವ್ರು ಹೇಳ್ತಾರೆ, ಈ ಸರಿ ಮಾತ್ರ ನಮಗೆ ಸ್ವಾತಂತ್ರ್ಯ ಕಂಡಿದ್ದು ಎಲೆಕ್ಷನ್ ಅಲ್ಲಿ 15 ವರ್ಷದಿಂದ ಅಂತೇಳಿ. ಆದ್ರೆ ಇಲ್ಲಿರ್ತಕ್ಕಂಥ ಎಡಚರರಿಗೆ, ಲೆಫ್ಟಿಸ್ಟ್ಗಳಿಗೆ ಅವ್ರು ಮಮತಾ ಬ್ಯಾನರ್ಜಿ ಕಡೆ ಅತ್ಯಂತ ಪ್ರೀತಿ ಕಾಣುತ್ತೆ. ಅದು ಬಿಟ್ಬಿಡಿ, ರಾಹುಲ್ ಗಾಂಧಿ ವಿಡಿಯೋ ಮೇಲೆ ವಿಡಿಯೋ ಹಾಕ್ತಾ ಇದ್ದಾರೆ. ಏನಂತ, ಮಮತಾ ಬ್ಯಾನರ್ಜಿ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ, ಅತ್ಯಂತ ಕೆಟ್ಟ ಸರ್ಕಾರ ಆಗಿದ್ದಕ್ಕೇನೆ ಬಿಜೆಪಿ ಏನೋ ಅಧಿಕಾರಕ್ಕೆ ಬರ್ತಿದೆ ಅಂತೇಳಿ. ಇವರ ಯಾರು ರಾಜೀವ್ ಗಾಂಧಿ ಅವರು, ಆದ್ರೆ ಕರ್ನಾಟಕದ ವಕ್ತಾರಗಳಿಗೆ, ಕರ್ನಾಟಕದ ಲೀಡರ್ಗಳಿಗೆ ಮಮತಾ ಬ್ಯಾನರ್ಜಿ ಅಂತ ದೇವತೆ ತರ ಕಾಣ್ತಾರೆ. ಯಾರು ಮಾತಾಡಿದ್ದಾರೆ ಸರ್ ಹಂಗೆ? ಯಾರು ಮಾತಾಡಿಲ್ಲ. ಮಾತಾಡ್ತಿರೋದು ಅವ್ರ ಪರವಾಗಿ, ಆರ್ಜಿಕರ್ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ ನಾನು ಅವ್ರ ವಿಷಯ ಮಾತಾಡ್ತಿಲ್ಲ. ವೀಕ್ಷಕರು ಪ್ರಜ್ಞಾವಂತರಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ನೀವೇನ್ ಮಾತನಾಡಿದ್ದೀರಿ, ಅವ್ರಿಗೆ ಗೊತ್ತಿದೆ. ಚಂದ್ರಶೇಖರ್ ಅವ್ರು ಉಲ್ಟಾ ಹೇಳಿದ್ರು ಅಂತ ಮಾತ್ರಕ್ಕೆ ನಂಬೇಕು ಅಂತಿಲ್ಲ. ನೀವು ಮುಂದುವರಿಸಿ ಸರ್. ಯಾರಿದ್ದಾರೆ ಕಾಂಗ್ರೆಸ್ ನಲ್ಲಿ, ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿ ಪರವಾಗಿ ಅದ್ರ ಉದಾಹರಣೆ ಕೊಟ್ಬಿಟ್ಟು ಮುಂದುವರಿಸಿ ಆಯ್ತಲ್ಲ. SIR 91 ಲಕ್ಷ ಡಿಲೀಟ್ ಆಯ್ತಲ್ಲ. ಕಾಂಗ್ರೆಸ್ ಪಕ್ಷ ಆಗ್ಲಿ, ಕಾಂಗ್ರೆಸ್ ಪಕ್ಷದ ಯಾವ್ದಾದ್ರು ಏಜೆಂಟ್ ಆಗ್ಲಿ ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗೋರ? ಒಂದೇ ಒಂದು ಕಂಪ್ಲೇಂಟ್ ಇಟ್ಕೊಂಡು ಇಲ್ಲ. ಯಾಕೆ? ಯೋಗ್ಯತೆ ಇಲ್ವಾ ನಿಮ್ಗೆ? ಕೋರ್ಟ್ಗೆ ಹೋಗಕ್ಕೆ ಯೋಗ್ಯತೆ ಇಲ್ವಾ? ಯಾಕೆ ಅಂತ ಹೇಳಿದ್ರೆ ನೋಡಿ, ಇವನ್ 91 ಲಕ್ಷ ಡಿಲೀಟ್ ಆದಾಗ್ಲೂ ಕೂಡ ಯಾವುದೇ ಒಬ್ಬ ಅರ್ಹ ನನಗೆ ಚಾನ್ಸಸ್ ಇತ್ತು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡಿ ಒಂದೊಂದು ಕ್ಷೇತ್ರಕ್ಕೆ 3 ಜನ ಹೈಕೋರ್ಟ್ ಜಡ್ಜ್ಗಳು ಯಾಕೆ ಕೇಳ್ತು ಅಂತ ಹೇಳಿದ್ರೆ, ನೀವು CJI ಸೂರ್ಯಕಾಂತ್ ಅವರು ಮಾತಾಡಿದ್ದು ವಿಷಯ ಕೇಳಬೇಕಿತ್ತು. ಏನಂತ ಹೇಳಿದ್ರೆ, ನಾಟ್ ಈವನ್ ಎ ಸಿಂಗಲ್ ಎಲಿಜಿಬಲ್ ಪರ್ಸನ್ ಶುಡ್ ಲೆಫ್ಟ್ ಅವೇ. ಒಬ್ಬನೇ ಒಬ್ಬ ಅರ್ಹ ಮತದಾರನು ಕೂಡ ಆಚೆ ಕಡೆಗೆ ಹೋಗ್ಬಾರ್ದು ಅಂತೇಳಿ ಅಷ್ಟು ಕೇರ್ ತಗೊಂಡು ಸುಮಾರು 4 ತಿಂಗಳಿಂದ ಏನು ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ನಡೆದಿರೋದು. ಹಾಗಾಗೇನೆ ಯಾವತ್ತು ಒಬ್ಬರನ್ನು ಇಲ್ಲಿವರೆಗೂ ನಿಮ್ಮ ಬಾಂಗ್ಲಾ ರಿಪಬ್ಲಿಕ್ ಮುಂದೆ ಆಗಲಿ ಅಥವಾ ಬೇರೆ ಯಾವುದೋ ಚಾನೆಲ್ ಮುಂದಾಗ್ಲಿ ನನಗೆ ವೋಟ್ ಬೇಕಿತ್ತು, ನನ್ನ ಅರ್ಹತೆ ಇತ್ತು, ನನಗೆ ಕೆಲ್ಸಿಲ್ಲ ಅಂತ ಹೇಳಿ ಯಾರು ಹೇಳಿಲ್ಲ. ಹೋಗಿದ್ದಾರೆ ಸರ್, ಅನೇಕರು ಕೋರ್ಟ್ ಹೋಗಿದ್ದಾರೆ. ನಾನು ಹೇಳ್ತೀನಿ ಪೂರ್ತಿ. 1,28,00,000 ಡಿಲೀಟ್ ಆಗಿದ್ದು, 1,28,00,000. ಆಮೇಲೆ ಇವರು ರಿಟ್ಗಳು ಹಾಕಿದ್ಮೇಲೆ ಅಥವಾ ಇವ್ರೇನು ಡಾಕ್ಯುಮೆಂಟ್ಗಳು ಕೊಟ್ಕೊಂಡಾದ್ಮೇಲೆ ಅದು ಇಳ್ಕೊಂಬಂದು 91 ಲಕ್ಷಕ್ಕೆ ಬಂದು ಇಳ್ಕೊಂಡಿದ್ದು. ಇವತ್ತು ಕೂಡ ಯಾರ್ಯಾರು ಡಾಕ್ಯುಮೆಂಟ್ ಕೊಟ್ಟಿದ್ದು ಸಫಿಶಿಯಂಟ್ ಆಗಿಲ್ಲ ಅವರು ಮಾತ್ರನೇ ಅವ್ರು ಹೊರಗೊಡೋದು ಬಿಟ್ರೆ ಎಲ್ಲಾ ಡಾಕ್ಯುಮೆಂಟ್ ಕೊಟ್ಟಿರ್ತಕ್ಕಂಥ ಒಬ್ಬನೇ ಒಬ್ಬ ವೋಟರ್. ಹಾಗಾದ್ರೆ ಹೇಳ್ಬಿಡಿ ಕಾಂಗ್ರೆಸ್ ಅವರು ಒಂದೇ ಒಂದು ರಿಟ್ ಹಾಕಿದ್ದಾರೆ ಅಂತ ಹೇಳಿ. ಇದಲ್ಲ, ಇದೇ 70 ಲಕ್ಷ ತಮಿಳ್ನಾಡಲ್ಲಿ ಹೋಗಿದೆ.
ತಮಿಳುನಾಡಲ್ಲಿ ಸ್ಟಾಲಿನಿಗೆ ಪ್ರಾಬ್ಲಮ್ ಇಲ್ಲ SIR ಬಗ್ಗೆ. ಇದೇನಿದೆ ಸುಮಾರು 46 ಲಕ್ಷ ಕೇರಳದಲ್ಲಿ ಹೋಗಿದೆ. ಪಿಣರಾಯಿ ವಿಜಯನ್ಗೆ ಪ್ರಾಬ್ಲಮ್ ಇಲ್ಲ, ಅಸ್ಸಾಮಲ್ಲಿ ಪ್ರಾಬ್ಲಮ್ ಇಲ್ಲ, ಪಾಂಡಿಚೇರಿ ಪ್ರಾಬ್ಲಮ್ ಇಲ್ಲ. ಈ ದೀದಿಗೆ ಮಾತ್ರ ಪ್ರಾಬ್ಲಮ್ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇರೋಬರ ಹೊಸ ನುಸುಳುಗೋರಿಗೆಲ್ಲರಿಗೂ ಇವರಿಗೆ ಡಾಕ್ಯುಮೆಂಟ್ ಕೊಟ್ಕೊಂಡು ಆಧಾರ್ ಕೊಟ್ಕೊಂಡು ಮಾಡ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡು ಕೂತಿದ್ರಲ್ಲ, ಅದೇ ಕಾರಣಕ್ಕೋಸ್ಕರ ಇವತ್ತು ನೋಡಿ ಬಿಡಿ ತಮಿಳುನಾಡಲ್ಲಿ ಕೇರಳದಲ್ಲಿ ನೀವು ಚುನಾವಣೆ ನಡೀಬೇಕಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿನೇ ಟಾರ್ಗೆಟ್, ಬಿಜೆಪಿ ಕಾಂಗ್ರೆಸ್, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ TMC ಟಾರ್ಗೆಟ್. ಆಯ್ತು, SIR ವಿಚಾರದಲ್ಲಿ ತಾವೇನೇ ಖುದ್ದಾಗಿ ಹೋಗಿ ಕೋರ್ಟ್ ನಲ್ಲಿ ಆರ್ಗ್ಯೂ ಮಾಡೋ ಲೆವೆಲ್ ಅಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿದ್ರು ಮಮತಾ ಬ್ಯಾನರ್ಜಿ ಅವರು ಬೀಯಿಂಗ್ ಅ CM. ಅವ್ರು ಅಲ್ಲಿ ಹೇಳಿದ್ದು ಹರಾಸ್ಮೆಂಟ್ ರೀತಿಯಲ್ಲಿ ಆಗ್ತಾ ಇದೆ, ಟಾರ್ಗೆಟೆಡ್ ಡಿಲೀಷನ್ ಆಗ್ತಾ ಇದೆ, 100ಕ್ಕೂ ಹೆಚ್ಚು ಮಂದಿ BLOಗಳ ಹತ್ಯೆ ಆಗೋಗಿದೆ SIR ನಡೀತಾ ಇರಬೇಕಾದ್ರೆ ಕೋರ್ಟ್ನ ಮುಂದೆ ಹೇಳಿರೋ ಮಾತು ಸರ್. ತನ್ನ ರಾಜ್ಯದಲ್ಲಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆನೇ ಹಬ್ಬ, ಅಂತ ಹಬ್ಬದಿಂದ ಬಲವಂತವಾಗಿ ಕೆಲವರನ್ನ ಆಚೆ ಇಡ್ಲಾಗ್ತಾ ಇದೆ ಅಂತಂದ್ರೆ ರೈಟ್ಸ್ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರಶ್ನೆ ಮಾಡ್ಲಿಕ್ಕೆ, ರೈಟ್ಸ್ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ. ಸ್ಮಿತಾ ಮೇಡಮ್ ಸರಿ ಇದೆ. ನಮ್ಮ ಯಡಹಳ್ಳಿ ಸರಿನ ಮಾತಿಂದ ಪ್ರಾರಂಭ ಮಾಡ್ತೀನಿ. ಅವ್ರು ಹೇಳಿದರು 3 ಟರ್ಮು ದಬ್ಬಾಳಿಕೆಯಿಂದ ಬರೋಕ್ಕಾಗೋದಿಲ್ಲ, ದೀದಿಯವರು ಬಂದಿದ್ದಾರೆ ಹಾಗಾಗಿ ಒಳ್ಳೆ ಆಡಳಿತ ಅಂತ. ಈಗ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ 99% ತಗೊಂಡಿದ್ದಾರೆ. ಅಲ್ಲ ಕೇಳ್ರಿ, ಅಲ್ಲ ಮಧ್ಯ ಯಾಕೆ ಮಾಡಿ ಕೇಳ್ರಿ, ಸ್ವಲ್ಪ ತಾಳ್ಮೆ ಅಲ್ಲಿ ಚುನಾವಣೆ ನಡೆದಿಲ್ಲ, ಗೊತ್ತಿಲ್ಲ, ನೀವು ಓದ್ಕೊಳ್ಬೇಕು. ಚುನಾವಣೆ ಅದು ಚುನಾವಣೆಯಲ್ಲಿ ಎಲ್ಲಾರು ಇರ್ಲಿ, ಒಂದು ಪಕ್ಷ ಇರ್ಲಿ, ಆಯ್ತಾ. ಎರಡನೇದು ದಬ್ಬಾಳಿಕೆಯಿಂದ ಬಂದಿದಾರೋ ಇಲ್ವೋ ಅದನ್ನ ಜನ ಈಗ ನಿರ್ಧಾರ ಮಾಡ್ತಾರೆ. ಸಂವಿಧಾನ ಅನ್ನೋದಿದೆಯಲ್ಲ, ಅದು ಮಮತಾ ಬ್ಯಾನರ್ಜಿ ಮನೆಯ ಸಾಕು ನಾಯಿ ಅಲ್ಲ, ಅದು ಗುಲಾಮಗಿರಿ ಸಂಕೇತ ಅಲ್ಲ ಸಂವಿಧಾನ. ನೀವು ಸುಮ್ಮನೆ ಇರಬೇಕು, ಸುಮ್ಮನಿರಿ, ನಾ ಮಾತಾಡ್ತೀನಿ, ಸುಮ್ಮನಿರಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ, ಗಲಾಟೆ ಬೇಡ, ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸಂವಿಧಾನ ಅಂದ್ರೆ ಅದು ದಾಸ್ಯ ಮುಕ್ತದ ಸಂಕೇತ ಮೇಡಮ್. ಹಾಗಾಗಿ ನೀವು ಚುನಾವಣೆ ಮತ್ತೊಂದು ಆಡಳಿತ ಇವೆಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲಿ ನಡಿಬೇಕು. 1950 ಜನವರಿ 26 ನಂತರ ಈ ಎಕ್ಸಿಸ್ಟಿಂಗ್ ಯಾವ್ಯಾವ ಆಕ್ಟ್ ಇತ್ತು ಅವೆಲ್ಲವೂ ಕೂಡ ನಿರರ್ಥಕ, ಸಂವಿಧಾನದ ಅಡಿಯಲ್ಲೇ ನಡಿಬೇಕು. ಈಗ ಬಹಳ ಸ್ಪಷ್ಟವಾಗಿ ದೀದಿಯವರಿಗೆ ನೀವು ಹೇಳಿದ್ರಿ SIRನ ಅವರೇ ರೆಪ್ರೆಸೆಂಟ್ ಮಾಡಿದ್ರು, ಚುನಾವಣೆ ಒಂದಪ್ಪ ಎಲ್ಲ ಸರಿ. ಚುನಾವಣೆ ಯಾವ್ದ್ರ ಅಡಿಯಲ್ಲಿ ನಡಿಬೇಕು? ಸಂವಿಧಾನದ ನಿಯಮಗಳ ಅಡಿಯಲ್ಲಿ ನಡಿಬೇಕು. ಸಂವಿಧಾನದ ನಿಯಮ ಏನು ಹೇಳ್ತಾ ಇದೆ? ಸೆಂಟ್ರಲ್ ಗವರ್ನಮೆಂಟು ಈ SIRನ ಮಾಡುವಾಗ ಅಬ್ಜೆಕ್ಷನ್ ಬಂದರೆ ನಾನು ಎಲ್ಲಿಗೂ ಹೋಗಂಗಿಲ್ಲ, ಯಾವುದೇ ನೀವು ಕೋರ್ಟ್ಗೆ ಹೋಗಂಗಿಲ್ಲ, ರಾಷ್ಟ್ರಪತಿ ಹತ್ರಕ್ಕೆ ಹೋಗ್ಬೇಕಂತಿದ್ಯಾ? SIR ಮಾಡೋದು ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರದ ಅಧಿಕಾರ. ಒಂದ್ ನಿಮಿಷ ಕೇಳ್ಕೊಳ್ರಿ, ನೀವು ಕೇಳ್ಕೊಳ್ಳಕ್ಕೆ ರೆಡಿ ಇಲ್ವಲ್ಲ? ಅಲ್ಲ, ನೀವ್ ಹೇಳ್ದಾಗ ನಾವು ಕೇಳಿದೀವಿ, ಯಡಹಳ್ಳಿ ಸರ್, ಇಲ್ಲಿ ದಬ್ಬಾಳಿಕೆ ಆಗೋದು ಬೇಡ, ಮತ್ತೊಬ್ಬರ ಧ್ವನಿಯನ್ನ ಕೇಳಿಸ್ಕೊಳ್ಳೋ ನೀವು ಪ್ರದರ್ಶನ ಮಾಡಿ, ಪೆನ್ ಅಂಡ್ ಪೇಪರ್ ಇನ್ ಫ್ರಂಟ್ ಆಫ್ ಯು, ಕೈಂಡ್ಲಿ ನೋಟ್ ಡೌನ್ ಅಂಡ್ ಆಬ್ಜೆಕ್ಟ್ ಮಾಡಿ. ಮುಂದುವರಿಸಿ ಸರ್. ಸ್ಮಿತಾ ಮೇಡಮ್ ಏನ್ ಹೇಳ್ತದೆ, SIR ಮಾಡೋ ಪ್ರಕ್ರಿಯೆಯನ್ನ ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಯಾವಾಗ ಬೇಕಾದ್ರೆ ತಗೊಳ್ಬಹುದು. ಬಿಫೋರ್ ಎಲೆಕ್ಷನ್ ತಗೋಬಹುದು, ಆಫ್ಟರ್ ಎಲೆಕ್ಷನ್ ತಗೊಳ್ಬಹುದು. ಅದಕ್ಕೆ ರಾಷ್ಟ್ರೀಯ